ಸ್ನೇಹಿತರೆ ನಮಸ್ಕಾರ, ಶುಭೋದಯ, ಗುಡ್ ಮಾರ್ನಿಂಗ್. ವಿಡಿಯೋ ಮಾಡಿದೆ ತುಂಬ ತಿಂಗಳುಗಳೇ ಆಗಿತ್ತು. ಸೊ ಕೆಲವೊಂದು ವಿಡಿಯೋ ಮಾಡಲೇಬೇಕನ್ಸುತ್ತೆ. ಅದಕ್ಕೋಸ್ಕರನೇ ಗಂಗೊಳ್ಳಿಯಿಂದ ಮೈಸೂರಿಗೆ ಬಂದಿದ್ದೀನಿ. ಸೊ ಇಲ್ಲಿ ಒಂದು ಆ್ಯಕ್ಟಿವ್ ಆಗಿರುವಂಥ ತಂಡ ಇದೆ. ಖಾಲಿ ಸೋಷಿಯಲ್ ವರ್ಕ್ ಜಾಸ್ತಿನೇ ಮಾಡ್ತಾರೆ ಇವರು. ಸೊ ಈ ತಂಡವನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸ್ನೇಹಿತರೆ, ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಇವಾಗ ನಾನು ಅವ್ರನ್ನ ವೆಯ್ಟ್ ಮಾಡ್ತಾಯಿದ್ದೀನಿ. ಮನು ಅಣ್ಣ ಅಂತ ಈ ತಂಡದ ಕ್ಯಾಪ್ಟನ್ ಬಂದ ನಂತರನೇ ಅವ್ರನ್ನ ಮಾತಾಡಿಸ್ತೀನಿ. ಸ್ನೇಹಿತರೆ, ಇವಾಗ ನಾನು ತಂಡದ ಜೊತೆಗಿದ್ದೀನಿ. ತಂಡದ ಕ್ಯಾಪ್ಟನ್ ಮನು ಅಣ್ಣ ನೋಡಿ. ಇವರೇ ನಮಸ್ಕಾರ. ನಿಮ್ಮ ಟೀಮ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್. ಅಣ್ಣ ನಮ್ಮ ಟೀಮ್ ಒಂದು 13 ವರ್ಷದಿಂದ ನಾವೆಲ್ಲ ಒಂದಿಷ್ಟು ಜನ ಜೊತೆಲಿ ಇದೀವಿ ಅಣ್ಣ. 13 ವರ್ಷದಿಂದ ನಾವು ಈ ಮಾದೇಶನ ಬೆಟ್ಟ ಸುತ್ತಮುತ್ತ ಆಡಿಗಳಿಗೆ ಸ್ಕೂಲ್ಗಳಿಗೆ ಕೆಲಸ ಮಾಡ್ತಾ ಇದ್ದೀವಿ. ಸೊ ಆ ತಂಡದ ಸದಸ್ಯರು ನಮ್ಮ ಗುರುಗಳು, ಇವರು ಅಧ್ಯಕ್ಷರು ನಮಗೆ. ಸೊ ಇನ್ನು ಮಿಕ್ಕಿದೆಲ್ಲ ನೋಡ್ತಾ ಇದ್ದೀರಾ. ಮತ್ತೆ ನನ್ನ ತಮ್ಮಂದಿರು ಎಲ್ಲ ಅಲ್ಲೇ ಇದ್ದಾರೆ, ಎಲ್ಲರೂ ಎಲ್ಲ ಅಲ್ಲೇ ಇದ್ದಾರೆ. ಈ ತರ 13 ವರ್ಷ ನಡೀತಾ ಇದೆ. 13 ವರ್ಷದಿಂದ. ಸೊ ಬೆಟ್ಟದಲ್ಲಿರುವಂತಹ ಸ್ಕೂಲಿಗೆ ಮಾತ್ರ ಹೋಗ್ತೀರಾ? ಈಗ ಸ್ಕೂಲ್ಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತಾ ಇದೀವಿ. ಮಕ್ಕಳಿಗೋಸ್ಕರ ಲ್ಯಾಬ್, ಪ್ರಾಯೋಗಿಕ ಲ್ಯಾಬ್ ಮಾಡ್ಕೊಡ್ತಾ ಇದೀವಿ. ಮಕ್ಕಳಿಗೋಸ್ಕರ ಸೈನ್ಸ್ ಮತ್ತೆ ಲ್ಯಾಬ್ ಮಾಡ್ತಾ ಇದೀವಿ. ಆಮೇಲೆ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಆಗಂತ ಗೇಮ್ಸ್ಗಳು ಕೊಡ್ತಾ ಇದೀವಿ. ಮತ್ತೆ ಆ ಸ್ಕೂಲ್ ಸಮಸ್ಯೆ ಇದ್ರೆ ಸ್ಕೂಲ್ನ ಬಿಲ್ಡಿಂಗ್ ರಿನೋವೇಷನ್ ಬೇರೆ ಮಾಡ್ತಾ ಇದೀವಿ ನಾವು. ಈ ತರ ಕೆಲಸ ಮಾಡ್ತಾ ಬರ್ತಾ ಇದೀವಿ. ಸರಿ, ಹಂಗಾದ್ರೆ ಹೊರಡೋಣ, ನೋಡ್ಕೊಂಡು ಬರೋಣ. ಸೊ ಬಸ್ ಇವಾಗ ಹೊರಡ್ತಾ ಇದೆ. ಸೊ ನಾಳೆಗೆ ಇವಾಗ ಎಲ್ಲ ಅಡುಗೆ ಮಾಡೋಕ್ಕೆ ಫುಲ್ ರೆಡಿ ಇದೆ. ಹಲೋ ಸರ್, ಎಲ್ರಿಗೂ ನಮಸ್ಕಾರ. ಸಂತೋಷ್, ಈಗ ಮೈಸೂರು ಬಿಟ್ಟಿದ್ದೇವೆ. ಜೈ ಮಾದಪ್ಪ. छोटो ಸರ್, ತಿಂಡಿ ಹೆಂಗಿದೆ ಸರ್? ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ಸೂಪರ್ ಆಗಿದೆ ಸರ್. ನೀವು ಸಂತೋಷ. ಥ್ಯಾಂಕ್ ಯು. ಕುಂದಾಪುರ ಇಲ್ಲಿದೆಯೇ? ಇಲ್ಲ ಹಂಗಲ್ಲ, ನೀವು ಮಾಡೋ ಕೆಲಸಕ್ಕೆ ನಾವು ರಾತ್ರಿ ಇಲ್ಲ, ನಿನ್ನೆ ಬೆಳಿಗ್ಗೆ ಸರ್, ಬೆಳಿಗ್ಗೆ ಹೊರಟು ರಾತ್ರಿ ಮಾಡ್ತಾರೆ. ಆ ಮಾದಪ್ಪ ನಿಮ್ಮನ್ನು ಕರೆಸ್ಕೊಳ್ಳೋದು ತುಂಬ ಸಂತೋಷ. ಅಲ್ಲಿ ನೋಡ್ಬಿಟ್ಟು ಕೊಡಿ, ಒಬ್ಬೊಬ್ಬರಿಗೆ ಇಳಿಸ್ಬೇಕಾಗಿ ಕೊಟ್ರೆ ಎಲ್ಲರೂ ಸಿಗ್ತಾರೆ. ಹಂಗಾಗಿ ನಮ್ಮ ಕ್ಲಾಸ್ಮೇಟು, ಕ್ಲೋಸ್ ಫ್ರೆಂಡ್ಸ್ ಇವ್ರು 3 ಜನ, ತೇಜಸ್ಸು ಮತ್ತು ಅನಂತ, ಇವ್ರು 3 ಜನ ಬೆಂಗಳೂರಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ. ಸೊ ಇವ್ರಿಗೆಲ್ಲ ಒಂದು ಧನ್ಯವಾದಗಳನ್ನು. ಓಕೆ, ಅದೇ ದೇವಸ್ಥಾನ. ಸೊ ಈಗ ಎಂಟ್ರಿ ಇದು. ಸೊ ಇವರೆಲ್ಲ ಇವಾಗ ದರ್ಶನಕ್ಕೆ ಕಾಯ್ತಾ ಇದ್ದೀವಿ. ಎಲ್ಲರೂ ಆಧಾರ್ ಕಾರ್ಡ್ ತೋರಿಸ್ಬೇಕು ಅಂತಂದ್ರೆ ನಾನು ಆಧಾರ್ ಕಾರ್ಡ್ ತಂದ್ರೆ ಅಂತ ಹೇಳಿದ್ರೆ ಅಣ್ಣ, ಈಗ ನಾವು ಮಾದೇಶನ ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ದರ್ಶನ ಮಾಡಿ ಇಲ್ಲಿಂದ ಪ್ರಸಾದ ಸ್ವೀಕರಿಸ್ಬಿಟ್ಟು ಈಗ ನಾವು ಗೊರಸಾಣೆಗೆ ಹೋಗೋದು. ಇದು ಕಾರ್ಯಕ್ರಮ, ಇವಾಗಿನ ಕಾರ್ಯಕ್ರಮ. ಓಕೆ, ಇಲ್ಲಿಂದ ಊಟ ಮಾಡಿ ದರ್ಶನ ಮಾಡಿ ಆಮೇಲೆ ಪ್ರಸಾದ ಊಟ, ಆಮೇಲೆ ಅಲ್ಲಿ ಕೆಲಸ ಸ್ಟಾರ್ಟ್. ಪ್ರತಿ ವರ್ಷನೂ ಹಿಂಗೆ ನಡೀತಾ ಇರೋದು. ಓಕೆ, ನಮ್ಮ ಜೊತೆ ಮಕ್ಕಳನ್ನು ಬಂದಿದ್ದಾರೆ, ಸಿರಿ ಮತ್ತೆ ತನೈ. ಈ ವರ್ಷ ಫಸ್ಟು ನನ್ನ ಜೊತೆ ಬಂದಿದ್ದಾರೆ. ಓಕೆ, ಇನ್ಸ್ಪಿರೇಷನು. ಹೌದು, ಡೆಫಿನೆಟ್ ಆಗಿ. ಓಕೆ, 43 ಸೊ ಇವಾಗ ನಾವು ದೇವಸ್ಥಾನದಲ್ಲಿ ಊಟ ಮಾಡಿಬಿಟ್ಟು ಸೀದಾ ಈ ಹಳ್ಳಿಗೆ ಬರ್ತಾ ಇದ್ದೀವಿ. ಮಕ್ಕಳು ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಇಲ್ಲೆಲ್ಲ ನಿಂತಿದ್ದಾರೆ. ಹಲೋ ಮಕ್ಕಳ. ಇದು
ಇಲ್ಲಿ ಚಿಕ್ಕ ಮಕ್ಕಳು ಕೂಡ ಕೂತಿದ್ದಾರೆ ನೋಡಿ. ಸರ್ ಇವಾಗ ಬಂದಿರೋದಾ ಸ್ಕೂಲ್ಗೆ? ಎಷ್ಟನೇ ಕ್ಲಾಸ್ ಸರ್? ಫಸ್ಟ್ ಸ್ಟ್ಯಾಂಡರ್ಡ್. ಓಕೆ. ಮಲೆ ಮಹದೇಶ್ವರ ಬೆಟ್ಟ, ಹನೂರು ತಾಲೂಕು, ಚಾಮರಾಜನಗರ. ಈ ಒಂದು ಶಾಲೆಗೆ ಇವತ್ತು ಮೈಸೂರಿನ ಗೌರಿಶಂಕರ ನಗರದ ಮಹದೇಶ್ವರ ಬಳಗದ ಸಹೃದಯಿ ತಂಡದವರು ಇವತ್ತು ನಮ್ಮ ಶಾಲೆಗೆ ಬಂದಿದ್ದಾರೆ, ನಮ್ಮ ಊರಿಗೆ ಬಂದಿದ್ದಾರೆ. ನಾನು ನಮ್ಮ ಶಾಲೆಯ ಪರವಾಗಿ, ನಮ್ಮ ಶಾಲೆಯ ಮಕ್ಕಳ ಪರವಾಗಿ, ಈ ಗ್ರಾಮಸ್ಥರ ಪರವಾಗಿ ಇವರೆಲ್ಲ ಚಿಕ್ಕ ಮಕ್ಕಳು ನೋಡಿ, ಲಾಸ್ಟ್ ಬೆಂಚ್ ಮಕ್ಕಳು ಇವರೆಲ್ಲ. ಎಲ್ಲ ಬಾಂಧವರು ಈ ದಿನ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಕಲಿಕಾಪೂರ್ವಕ ಸನ್ನಿವೇಶವನ್ನು ಸೃಷ್ಟಿಸೋದಕ್ಕೆ ಕೂಡ ಮತ್ತೊಮ್ಮೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ಇನ್ನು ಈ ದಿನ ಮತ್ತು ನಾಳೆಯ ದಿನ ಏನೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಏನು ನಮ್ಮ ಯೋಜನೆ ಇದೆ, ಆ ಯೋಜನೆಗೆ ತಕ್ಕಂತೆ ನಾನು ಮತ್ತು ಬನೋನವ್ರು ಮಾತಾಡ್ಕೊಂಡು ಅಥವಾ ನಮ್ಮ ಶಿಕ್ಷಕರೆಲ್ಲ ಮಾತಾಡ್ಕೊಂಡು ನಿಮಗೆ ಏನೆಲ್ಲ ಸಹಕಾರಗಳು ಬೇಕೋ ಆ ಸಹಕಾರವನ್ನು ನಾವು ನೀಡ್ತೀವಿ ಅಂತೇಳಿ ಭರವಸೆ ನೀಡ್ತಾ, ಮಗದೊಮ್ಮೆ ನಿಮಗೆ ಮಲೆ ಮಹದೇಶ್ವರ ಎಲ್ಲ ರೀತಿಯ ಸಕಲ ಸನ್ಮಂಗಳ ಸೌಭಾಗ್ಯ ಕೊಟ್ಟು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖುಷಿ ಪಡೋಣ. ಇದೆಲ್ಲ ಆದಮೇಲೆ ಒಂದು ಭಜನೆ ಇರುತ್ತೆ, ಆ ಭಜನೆಯಲ್ಲಿ ನಾವು ಭಾಗವಹಿಸೋಣ. ನಾವು ದೇವರ ಭಕ್ತಿಯಿಂದ ಪೂಜೆ ಮಾಡ್ತಾ ದೇವರ ಹತ್ರ ನಮಗೆಲ್ಲ ಒಳ್ಳೆಯ ಅವಕಾಶ ಕೊಡಲಿ, ಹಾಗೆ ನಮಗೆ ಕಲಿಕೆಗೆ ಎಲ್ಲ ಅವಕಾಶ ಆಗಲಿ ಅಂತೇಳಿ ದೇವರ ಪ್ರಾರ್ಥನೆ ಮಾಡೋಣ. ಈಗ ಬಂದಿರತಕ್ಕಂಥ ಎಲ್ಲರೂ ಕೂಡ ಅದೇ ರೀತಿ ಶಕ್ತಿ ಹೆಚ್ಚಾಗಲಿ ಅಂತ ಮಗದೊಮ್ಮೆ ನಿಮ್ಮನ್ನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಮಕ್ಕಳಿಗೆ ಇನ್ಸ್ಟ್ರಕ್ಷನ್ ಅರ್ಥ ಆಯ್ತು ಅನ್ಕೊಳ್ತೀನಿ. ಈಗೇನು ಮಾಡಬೇಕು, ನಮ್ಮ ಗಂಡು ಮಕ್ಕಳು ಬಿಟ್ಟು ಇಲ್ಲೆಲ್ಲ ಹೆಣ್ಮಕ್ಳು ಈಗೇನು ಮಾಡ್ತಾರೆ, ಮನೆಗೆ ಹೋಗ್ತೀರಿ. ಸಂಜೆ 6 ಗಂಟೆ ನಂತರ ಇಲ್ಲಿಗೆ ಬರ್ತೀರಿ. ಆಗ್ಬೋದಾ? ಹೋಗೋ ಟೈಮ್ ನಿಮಗೆ 7:30 8 ಗಂಟೆಲಿ ವಾಪಸ್ ಕಳಿಸ್ಬಿಡ್ತೀವಿ. ಊಟ ಆದ ತಕ್ಷಣ ಬೇಗ ಕಳಿಸ್ಬಿಡ್ತೀವಿ. ಯಾರು ಬ್ಯಾಗ್ ತರೋದು ಬೇಡ, ಏನೂ ತರೋದು ಬೇಡ. ಬನ್ನಿ, ಊಟ ಮಾಡಿದ ತಕ್ಷಣ ಹೋಗ್ತಾ ಇರಿ, ಸ್ಕೈ ವಾಚ್ ಮುಗಿಸ್ಕೊಂಡು. ಆಗ್ಬೋದಾ? ಆಗ್ಬೋದಲ್ಲ ಮಕ್ಕಳ? 1ನೇ ತರಗತಿ ಸ್ಟಾರ್ಟ್ ಅಪ್. ಅದೇ ಹೇಳಿದ್ವಿ ಸರ್, ಅದನ್ನೇ ಹೇಳಿದ್ದೀವಿ. ಅದ್ರ ಬರೋಕ್ಕಾಗಲ್ಲ ಅನ್ನೋದು ಬೇಡ ಅಂತ ಹೇಳಿ. ಆಮೇಲೆ ತುಂಬ ದೂರದಿಂದ ಬರ್ತದೆ ಸರ್, ಅದೆಲ್ಲ ಅಂಥವ್ರು ಬೇಡ ಅಂತ ಹೇಳಿದ್ದೀನಿ. ಸುತ್ತಮುತ್ತ ಸರ್ ಎಷ್ಟು ಕಿಲೋಮೀಟರ್ ದೂರದಿಂದ ಬರ್ತಾರೆ ಮಕ್ಕಳು? ಸರ್ ಕೆಲವೊಮ್ಮೆ 3 ಕಿಲೋಮೀಟರ್ 4 ಕಿಲೋಮೀಟರ್. ಒಂದೆರಡು ಮಕ್ಕಳು ಇಣಿನಾಥ ಅಂತಂದ ಶಾಲೆ ಇದೆ, ಅಲ್ಲಿಂದ 8 ಕಿಲೋಮೀಟರ್ ಬರ್ತಾರೆ ಡೈಲಿ. ಅವರು ಎಷ್ಟು ತಂಡ ಕಟ್ಕೊಂಡ್ ಬರ್ತಾರೆ? ಇಬ್ಬರೇ ಬರೋದು. ಅಂದ್ರೆ ಅಲ್ಲಿ ಬೆಟ್ಟಕ್ಕೆ ಹೋಗುವಂತ ಮಕ್ಕಳು ಬರ್ತಾರೆ, ಆ ಸಂದರ್ಭದಲ್ಲಿ ಅವ್ರ ಜೊತೆ ಬರ್ತಾರೆ ಅವರು ಕೂಡ. ಅಂದ್ರೆ ಜನವನ ಅಂತೇಳಿ ಒಂದು ಜೀಪ್ ಇದೆ, ಆ ಜೀಪ್ ಅಲ್ಲಿ ಒಮ್ಮೊಮ್ಮೆ ಸಹಾಯ ಆಗುತ್ತೆ, ಬಟ್ ಎಲ್ಲ ಟೈಮ್ ಅದು ಸಿಗಲ್ಲ ಸರ್. ಇಂಡಿಯನ್ ಮಾರ್ಗದಲ್ಲಿ 1 to 7 ಅಲ್ವಾ? 1 to 5 ಹಿಲ್ ಸ್ಟೇಷನ್ ಜನಗಳಿಗೆ ಬಹಳ ತೊಂದರೆ ಇದೆ. ಇಷ್ಟು ಅನುಕೂಲ ಆಗ್ತಲ್ಲ ಭಗವಂತದ ಒಳ್ಳೇದು. ಯಾಕಂದ್ರೆ ಆ ಕತ್ತಲಿನಲ್ಲಿ ಬರ್ಬೇಕು ಅಂದ್ರೆ ಬಹಳ ಅನುಭವ ಪಟ್ಟವ್ರಿಗೆ ಅದು ಗೊತ್ತು. ನಾವು ಕುಳಿತುಕೊಂಡು ಹೇಳ್ಬೋದು, ನಾವು ಚೆನ್ನಾಗಿದ್ದೀವಿ, ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡೋದು. ಸರ್ ಎಲ್ಲಿ ಅಲ್ಲಿ ಆಗ್ತಾ ಇದ್ದೀರಾ? ವೆಯ್ಟ್ ಜಾಸ್ತಿ ಇರ್ಬೇಕು ಮೋಸ್ಟ್ಲಿ. ಇಲ್ಲ, ವೇಟ್ಲೆಸ್. ಹೌದಾ? ಪೋಡಿಯಂ ಅದು. ಸರ್ ಎಲ್ಲಿ ಹೋಗ್ತಾ ಇದ್ದೀರಾ ಸರ್? ರೂಮ್ಗೆ ಹೋಗ್ತಾ ಇದ್ದೀರಾ ನೋಡಿ, ಹೊಸ ಪೋಡಿಯಮ್ ಸ್ಕೂಲಿಗೆ. ಎಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ವ್ಯವಸ್ಥೆ, ರಾತ್ರಿ ಊಟ, ನಾಳೆ ಊಟ ಎಲ್ಲ ಇಲ್ಲೇ ಇರುತ್ತೆ. ಬದನೆಕಾಯಿ ತೋಟಕ್ಕೆ ಹೋಗ್ಲಿ.
ಬೆಳೆಸಿದ ಸರ್ ಅದು ಬೆಳೆಸಿರೋದಾ? ಇಲ್ಲ ಇಲ್ಲ, ನೀರು ಊದಿರೋದು. ರೂಮ್ಗೆ ಸರ್, ಅದು ಮೆಡಿಸಿನ್ ಸರ್. ಇದು ಮೆಡಿಸಿನಾ? ರೂಮ್ಗೆ. ಅಲ್ಲಿ ಸರ್, ಅಲ್ಲಿ ವೆಯ್ಟ್ ಇದೆಯಾ ಸರ್? ಸರ್ ನಮಸ್ಕಾರ ಸರ್, ತಮ್ಮ ಹೆಸರು ಸರ್? ಸರ್ ಗುರುಸಿದ್ದಪ್ಪ. ಎಷ್ಟು ವರ್ಷದಿಂದ ನೀವು ಜಾಯ್ನ್ ಆಗಿದ್ದೀರಿ ಸರ್? 13 ವರ್ಷಗಳಿಂದ ಪ್ರಾರಂಭಿಸಿ ಮಾಡ್ತಾ ಇದ್ದೀವಿ ಸರ್. ನಮ್ಮದು ಪ್ರಾರಂಭದಲ್ಲಿ ನಾವು ಮಹದೇಶ್ವರ ಬೆಟ್ಟಕ್ಕೆ ಬಂದಾಗ ನಾಗಮಲೆ ಅಂತ ಒಂದು ಈ ಹೋಗೋ ಪದ್ಧತಿ. ನಾವೊಂದು 20 ವರ್ಷಗಳಿಂದ ನಾಗಮಲೆಗೆ ಹೋಗ್ತಾ ಇದ್ದು. ಹೋಗುವಾಗ ದಾರಿಲಿ ಮಕ್ಕಳುಗಳು ಅವ್ರಿಗೇನು ಗೊತ್ತಿಲ್ಲ, ಹಿಂದೆ ಉಳ್ಕೊಂಡಿದ್ದು, ಮತ್ತು ಎಜುಕೇಷನ್ ಇಲ್ಲ, ಬಟ್ಟೆಗಳಿಲ್ಲ, ಅವ್ರು ಏನು ಕೇಳ್ತಿರಲ್ಲ, ಕಾಸು 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 ಕಾಸು, ಯಾವುದೇ ವಸ್ತು ಕೊಟ್ಟರು ಅವರು ಸ್ವೀಕರಿಸ್ತಿರಲಿಲ್ಲ. ಈಗ ಕೇಳ್ತಿರು ಜನವೆಲ್ಲ ಒಂದು ಪೈಸಾ ಕೊಟ್ಕೊಂಡು ಹೋಗ್ತಾ ಇದ್ರು. ಸರಿ, ನಾವು ಸ್ವಲ್ಪ ದಿನ ಚಾಕ್ಲೇಟು ಆ ಥರ ಕೊಟ್ಕೊಂಡು ಹೋದ್ವು. ಮತ್ತು ಆ ವಸ್ತುಗಳು ನಮಗೂ ಅನ್ನಿಸ್ತು ಕ್ಷಣಿಕ, ಏನಾದ್ರು ಮಾಡಬೇಕಾ ಅಂತ. ಆಗ ನಾವು ಪ್ರಾರಂಭಿಸ್ತು ನೀಡೆಡ್ ವಸ್ತುಗಳು, ಅವಶ್ಯಕ ಇರೋ ವಸ್ತುಗಳು, ಇವ್ರಿಗೆ ಪಾತ್ರೆ, ತಟ್ಟೆ ಮತ್ತು ಬಿಂದಿಗೆ, ಈ ಥರ ವಸ್ತುಗಳನ್ನ ಫಸ್ಟ್ ಪ್ರಾರಂಭಿಸಿದ್ದು. ಆನಂತರ ಅವ್ರಿಗೆ ಒದಿಯಲು ನೀಡೆಡ್ ಚಳಿಗಾಲದಲ್ಲಿ ಒದ್ಕೊಳ್ಳೋ ಅಂಥ ಉಡುಪುಗಳು, ಒದ್ಕೊಳ್ಳೋ ಅಂಥ ಒದಿಪಿಗಳು, ಮತ್ತು ಕೆಲವು ಉಡುಪುಗಳು, ಪಂಚೆ, ಸೀರೆ, ಈ ಥರ ಹಂಚ್ಕೊಂಡು ಬಂದು. ತದನಂತರ ಸ್ವಲ್ಪ ಬರ್ತಾ ವ್ಯವಸಾಯಕ್ಕೆ ಅನುಕೂಲ ಆಗುವಂಥ ಕೆಲವು ಸಲಕರಣೆಗಳನ್ನ ವಿತರಿಸ್ಕೊಂಡ್ಬಂದು. ಹಾಗೆ ಬರ್ತಾ ಕಳೆದ ಒಂದು 4 ವರ್ಷಗಳಿಂದ ನಾವು ಇದು ಇದಕ್ಕಿಂತ ಶಾಲೆಗೆ ಮಕ್ಕಳ ಎಜುಕೇಷನ್ಗೆ ಉತ್ತಮವಾದ ರೀತಿ ಅನುಕೂಲ ಆಗಲಿ ಅಂತ ಆ ಕಡೆ ಒಂದು ಸ್ವಲ್ಪ ಶಾಲೆಗಳಿಗೆ ಭೇಟಿಯಾಗಿ ನೋಡಿದು. ಅದಾದಮೇಲೆ ಕಳೆದ 4 ವರ್ಷಗಳ ಹಿಂದೆ HD ಕೋಟೆ ತಾಲೂಕು ವಿವೇಕಾನಂದ ಟ್ರಸ್ಟ್ ಕೋಟೆ ತಾಲೂಕಲ್ಲಿ ಹೋಗಿ ಅಲ್ಲಿ ಒಂದು ಶಾಲೆಯಲ್ಲಿ ನಾವು ಅಲ್ಲಿ ಸಂದರ್ಶನ ಮಾಡಿದಾಗ ಅವ್ರು ಹೇಳಿದ್ರು, ನಮ್ಮ ಸ್ಕೂಲ್ಗೆ ಒಂದು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಬಟ್ಟೆ ಒಣಗಾಕ ಅಂತ ಒಂದು ಇದು ಆ್ಯಡ್ ಮಾಡಿಕೊಡಿ ಅಂತ ಕೇಳಿದ್ರು. ಸರಿ, ನಾವು ಆವಾಗ ಅದನ್ನು ನಿಂತು ಅಲ್ಲಿ ಪ್ರಾರಂಭಿಸ್ತು. ಆವಾಗ ಅನ್ನಿಸ್ತು ನಮಗೆ ಶಾಲೆ ಕಡೆ ಒಲು, ನಮ್ಮ ಮೈಂಡ್ಸಲ್ಲೆಲ್ಲ ಶಾಲೆ ಒಳ್ಳೆಯದು ಅಂತ ನಮಗೂ ಅನ್ನಿಸ್ತು. ಆವಾಗ ಶಾಲೆಯ ವಿದ್ಯಾರ್ಥಿಗಳಿಗೆ, ಆ ಮಕ್ಕಳುಗಳಿಗೆ ಸಾಧ್ಯವಾದರೆ ನೀಡೆಡ್ ವಸ್ತುಗಳು, ಬಟ್ಟೆಗಳು ಮತ್ತು ಪೆನ್ಸಿಲು, ಪೇಪರು, ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋಂಥ ಸಲಕರಣೆಗಳನ್ನ ಕೊಟ್ಟು, ಆನಂತರ ಬಂದಾಗ ಮತ್ತೆ ಒಂದು ದೊಡ್ಡಾಣೆ ಅಂತ ಊರಿಗೆ ಹೋದು. ಆ ದೊಡ್ಡಾಣೆಗೆ ಹೋದ್ರೆ ಸರ್ಕಾರಿ ಶಾಲೆ ಆದರೂ ಈ ಮಹದೇಶ್ವರ ಬೆಟ್ಟದಿಂದ ಸುಮಾರು ಒಂದು 25 ಕಿಲೋಮೀಟ್ರ್ ದೂರದಲ್ಲಿದೆ. ಬಸ್ ಆಗಲಿ, ಜೀಪ್ ಆಗಲಿ, ಯಾವುದೇ ವ್ಯವಸ್ಥೆ ಇಲ್ಲದ ಗ್ರಾಮ, ಅದು ಭಾಳ ಹಿಂದುಳ್ಕೊಂಡಿದ್ದ ಸ್ಥಳ ದೊಡ್ಡಾಣೆ ಅಂತ. ಅಲ್ಲಿ ಹೋದಾಗ ಶಾಲೆ ಕಟ್ಟಡ ಶಿಥಿಲೀಕರಣಗೊಂಡಿತ್ತು. ನಾವು ಯಾಕೆ ಇದನ್ನು, ಆಗ ನಾವೆಲ್ಲ ಸೇರಿಕೊಂಡು ಆ ಶಾಲೆ ಕಟ್ಟಡವನ್ನು ಅದನ್ನು ಸರಿ ಮಾಡಿ ಆ ಕಟ್ಟಡ ಶಿಥಿಲೀಕರಣಗೊಂಡಿರೋದನ್ನ ಸ್ವಲ್ಪ ಸರಿ ಸ್ಥಿತಿಗೆ ತಂದು ಆವಾಗ ಮಕ್ಕಳಿಗೆ ಒಂದಷ್ಟು ವಸ್ತುಗಳು, ಗ್ರಾಮದ ಕೆಲವರಿಗೆ ಕೆಲವು ವಸ್ತುಗಳನ್ನ ಹಂಚ್ಕೊಂಡು ಬಂದು. ಆ ನಂತರ ನಮ್ಮ ಕೆಲವು ಶಿಕ್ಷಕರಂದರು, ಸಾಕು ಈಗ ನಾವು ಮಕ್ಕಳಿಗೆ ಓದು ಬರಹ ಕಲಿಯೋಕ್ಕೆ ಅನುಕೂಲ ಆಗಾರಂತೆ ಸೈನ್ಸ್ ಮ್ಯಾಥ್ಸ್ ಸಪೋರ್ಟೆಡ್ ಲ್ಯಾಬ್ ಕ್ರಿಯೇಟ್ ಮಾಡೋಣ, ನಾವು ಮಾಡ್ತೀವಿ ಅಂತ ಸಂಪನ್ಮೂಲ ವ್ಯಕ್ತಿಗಳು, ನಮ್ಮ ಟೀಚರ್ಸ್ಗಳು ಸಹಾಯ ಮಾಡ್ತೀವಿ ಅಂತ ಮುಂದೆ ಬಂದರು. ಅವ್ರಗಳೆಲ್ಲ ಜೊತೆ ಸೇರಿದ ಮೇಲೆ ಅದೇ ಉತ್ತಮ ಅಂತೇಳಿ ಕಳೆದ 3 ವರ್ಷಗಳಿಂದ ನಾವು ಸಣ್ಣ ಮಕ್ಕಳಿಂದ SSLC ತನಕ 8th ತನಕ ಮ್ಯಾಥ್ಸು, ಸೈನ್ಸು ಲ್ಯಾಬ್ ಕ್ರಿಯೇಟ್ ಮಾಡ್ಕೊಂಬಂದ್ವಿ. ಇದು 3ನೇ ವರ್ಷನೇ, 3ನೇದು. ಮೊದಲನೇದು ತುಳಸೀಕೆರೆ, 2ನೇದು ಕೊಮ್ಡಿಕ್ಕಿ, ಇದು ಗೊರ್ಸಾನೆ, 3ನೇದು ಕಲಿಕಾ ಲ್ಯಾಬ್ ಕ್ರಿಯೇಟ್ ಮಾಡ್ತಾರೆ. ಓಕೆ ಸರ್, ಪ್ರಯೋಗ ಸೊ ಇನ್ನೂ ಆಗಿಲ್ಲ, ಆಗಬೇಕು ಇವಾಗ. ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಇವತ್ತು ನಾಳೆಗೆಲ್ಲ ಸಂಪೂರ್ಣ ಕೆಲಸ ಮುಗೀತದೆ. ಈಗ ಆಲ್ರೆಡಿ ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆ ಎಲ್ಲ ಆಗಿದೆ. ಓಕೆ, ನಾಳೆ ಅದನ್ನು ಸಂಪೂರ್ಣಗೊಳಿಸ್ತೀವಿ. ಓಕೆ ಸರ್, ಓಕೆ.
ಸರ್ ಏನಿದು ರಾತ್ರಿ ಅಡಿಗೆಗೆ ಏನು ಸ್ಪೆಷಲ್ ಇವತ್ತು? ಏನು ಅವರೆಕಾಳು ಇಷ್ಟೊಂದು ತೊಗೊಂಬಂದಿದ್ದೀರಾ? ಸರ್ ಬೆಳಿಗ್ಗೆ ಉಪ್ಪಿಟ್ಟಿಗೆ, ರಾತ್ರಿ ಸಾಂಬಾರಿಗೆ ಓಕೆ. ರಾಗಿ ಮುದ್ದೆ ಅವರೆಕಾಳು ಸಾರು, ಓಕೆ, ಹೌದಾ? ಆಮೇಲೆ ಬೋಂಡಾ ಗಿಂಡ ಏನಾದ್ರು? 5 ಗಂಟೆಗೆ ಬೋಂಡಾ. ಪಾಯಸ ಇಲ್ವಾ? ಬೋಂಡಾ ಟೀನಾ? ಓಕೆ. ಆಮೇಲೆ ಲೋಡ್ ತಗೊಳ್ಳೋರು ಒಂದು 2-3 ಜನ ಇದ್ದಾರೆ. ಅವ್ರ ಲೋಡ್ ಅವ್ರ ಲೈಲ್ಯಾಂಡ್ ಗಾಡಿ ಲೋಡ್ ಜಾಸ್ತಿ ತಗೊಂತಾರ ಅವರು. ಸರ್ ನಮಸ್ಕಾರ. ಏನಾಯ್ತಾ ಈರುಳ್ಳಿ ಬಿಡಿಸ್ತಾ ಇದ್ದೀರಾ? ಏನು ಡ್ರೈವರ್ ಕೂತಿದ್ದಾರೆ ಇಲ್ಲಿ? ಡ್ರೈವರ್ ಕೂಡ ಬರ್ತಾರೆ. ಸಣ್ಣ ಈರುಳ್ಳಿ, ಓಕೆ. ಸಾಂಬಾರ್ಗ ಚೆನ್ನಾಗಾಗುತ್ತೆ ಸಣ್ಣ ಈರುಳ್ಳಿ ಸಾಂಬಾರ್. ರಾತ್ರಿ ಅಡಿಗೆ ಅಂತೂ ಸಖತ್ತಾಗಿರುತ್ತೆ. ಓಕೆ. ರಾತ್ರಿಗಿಂತ ನಾಳೆ ಮಧ್ಯಾಹ್ನ ಇನ್ನೂ ಚೆನ್ನಾಗಿರುತ್ತೆ. ಏನ್ ನಾಳೆ ಮಧ್ಯಾಹ್ನ ಸ್ಪೆಷಲ್? ಹೋಳಿಗೆ ಊಟ ಇರುತ್ತೆ. ನಾಳೆಗ ಸರ್ ಇದು ಪವರ್ ಡಿಪಾರ್ಟ್ಮೆಂಟ್. ಮೈಸೂರಿಗೆಲ್ಲ ಪವರ್ ಕೊಡೋದು ನೀವೇನಾ? ಪವರ್ ನಂಜನಗೂಡು ಫೀಡಿಂಗು. ಓ ಹೌದಾ? ಫೀಡಿಂಗ್ ಮಾಡ್ತಾ ಇದ್ದೀರಿ ನೀವು? ಪಿಕ್ನಿಕ್ ಬಂದಂಗಿದೆ ಇದು ಅಲ್ವಾ? ವರ್ಷಕ್ಕೊಂದು ಈ ತರ ಪಿಕ್ನಿಕ್ ತರನೇ ಇದು. ಸೊ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತೀರಿ. ಸರ್ವಿಸ್ ಎರಡೂ ಆಗತ್ತೆ ಅಲ್ವಾ? ಎಷ್ಟನೇ ಕ್ಲಾಸ್ ನಿಮಗೆಲ್ಲ? ಬನ್ನಿ ಹತ್ರ. ಎಷ್ಟನೇ ಕ್ಲಾಸು? 7ನೇ ಕ್ಲಾಸಾ? ಎಲ್ಲಿಂದ ಬರ್ತೀರಾ? ಎಲ್ಲಿ? ತುಂಬ ದೂರ ಇದೆ ಎಲ್ಲಿ? ಇಲ್ಲೇ ಹತ್ರನಾ? ಓಕೆ. ಹೆಂಗೆ ಸ್ಕೂಲು ಚೆನ್ನಾಗಿದೆಯಾ? ನಾಳೆಯಿಂದ ಇನ್ನೂ ಸ್ಪೆಷಲ್ ಆಗಿರುತ್ತೆ ನಿಮಗೆ. ಲ್ಯಾಬ್ ಎಲ್ಲ ಬರುತ್ತಂತಲ್ವಾ? ಓಕೆ. ನಿನ್ನ ಹೆಸರು? ನಿಮ್ಮದು? ಬಮ್ಮ ಐತೆ ಬಾ. ಹಾಂ. ಎಷ್ಟನೇ ಕ್ಲಾಸು ನೀನು? 1ನೇ ಕ್ಲಾಸಾ ನಿನಗೆ? ಹೌದಾ? ಎಲ್ಲಿ ದೊಡ್ಡದಾಗಿದೆಯಾ ನೀನು? ಹಾಂ. ಓಕೆ. ಖುಷಿನಾ? ಹಾಂ. ಓಕೆ. ಪಾತ್ರೆ ಬಂತಾ ಸರ್? ಇವಾಗ ಬಂತಾ? ಇವರು ಕುಕ್ ಚೀಫ್. ಇವರು ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ. ಸರ್ ತಮ್ಮ ಹೆಸರು? ಸಿದ್ದಪ್ಪ. ಬೆಳಿಗ್ಗೆ ಟಿಫನ್ ಮಾಡಿದ್ರಲ್ಲ ಸರ್, ಸಖತ್ತಾಗಿತ್ತು. ಸೊ ಇದು ಪುದೀನಾ ರೈಸ್ ಅಲ್ಲ ಸರ್ ಅದು? ಮೆಂತ್ಯ ಬಾತ್. ಅದು ಮೆಂತ್ಯ ಬಾತ್. ಅದು ಮೆಂತ್ಯ ಸೊಪ್ಪು. ಓಕೆ. ತುಂಬ ಚೆನ್ನಾಗಿತ್ತು ಸರ್. ಸರ್ ಎಲ್ಲಿ ಏನು ಕುಕ್ ಮಾಡ್ತೀರಾ? ಎಲ್ಲಿ ಅಂದರೆ ನಾವು ಮೈಸೂರು ಮಾಮೂಲಿ ಅಡುಗೆ ಕಾಂಟ್ರಾಕ್ಟರ್. ಓಕೆ. ಹಾಂ. ಮದುವೆ ಎಲ್ಲನೂ ಹೋಗ್ತೀವಿ. ಎಲ್ಲ ನೀವು ಮಾಡ್ತೀರಿ? ನಾವೇನಂದ್ರೆ ಫ್ರೆಂಡ್ಶಿಪ್ಗೋಸ್ಕರ ಬಂದಿರೋ ನಾನು. ಹೌದಾ ಸರ್? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಈಗ 3 ವರ್ಷದಿಂದ ಈಚೆಗೆ ನಾವು ಬರ್ತಾ ಇದ್ದೀರಿ. ಸೊ ಇವ್ರದ್ದು ಏನಾದರೂ ಕೆಲಸಗಳಿದ್ರೆ, ಈ ಥರ ಕೆಲಸಗಳಿದ್ರೆ ನೀವು ಬಂದು ಮಾಡ್ಕೊಟ್ಟು ಹೋಗ್ತೀರಿ ಅಲ್ವಾ ಸರ್? ದುಡ್ಡಿಲ್ಲ, ಇಲ್ಲ ಖಂಡಿತ ನೀವು ಇಲ್ಲ ನೀವು ಮಾಡ್ಕೊಡೋದೇ ದೊಡ್ಡದು ಸರ್. ಯಾಕಂದರೆ ಇವ್ರ ಟೀಮ್ ಚೆನ್ನಾಗಿದೆ, ಅದರಿಂದ ನಾವು ಮಾಡ್ತಾ ಇರೋದು. ಹಾಂ. ರಾತ್ರಿಗೆ ಜೋರಾಗಿದೆ ಅಂತಲ್ಲ ಊಟ? ಇವತ್ತು ರಾತ್ರಿ ನಾಳೆ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಏನಾಗ್ತಾ ಇದೆ ಇಲ್ಲಿ ಖಾಲಿ ಇದರಲ್ಲಿ? ನೋಡಿ, ಈಗ ಈ ಖಾಲಿ ರೂಮು ಹಾಂ. ನೆಕ್ಸ್ಟ್ ಇದೊಂದು ಗಣಿತ ಮತ್ತು ನಮ್ಮ ಸೈನ್ಸ್ ವಿಜ್ಞಾನ ಪ್ರಯೋಗವಾಗಿ ಬದಲಾಗುತ್ತೆ. ಇಲ್ಲಿ ನೀವೇನು ನೋಡ್ತಿದ್ರೆ ಖಾಲಿ ಗೋಡೆಗಳ ಮೇಲೆಲ್ಲ ಒಂದು ಲೈವ್ ಮಾಡೆಲ್ಗಳು ಮಕ್ಕಳಿಗೆ ತಗೊಂಡು ಮಾಡಿ ಕಲಿಯುವಂಥ ಮಾಡೆಲ್ಗಳು ಬರ್ತವೆ. ಅದು ಗಣಿತ ಮತ್ತು ವಿಜ್ಞಾನ ಎರಡಕ್ಕೂ ಸಂಬಂಧಪಟ್ಟಿದಂಥ. ಈಗಾಗಲೇ ನೀವು 3 ಸ್ಕೂಲಲ್ಲಿ ಮಾಡಿದ್ದೀರಾ? ಈಗಾಗಲೇ ಜಾಸ್ತಿ ಆಗಿದೆಯಾ? ಮಾಡಿದ್ದೀವಿ. ಅದಕ್ಕೆ ಒಂದು ಶಿಕ್ಷಕರ ತಂಡನೇ ಇದೆ ನಮ್ಮ. ಓಕೆ. ಅವರು ಬರ್ತಾರೆ ಈಗ. ಅವರೆಲ್ಲ ಮಾಡೆಲ್ಗಳನ್ನ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ತೇಜ ಎಷ್ಟನೇ ಕ್ಲಾಸು? ಹಾಂ, 1ನೇ ಕ್ಲಾಸಾ? ಒಂದು. ನೀನು? 5ನೇ ಕ್ಲಾಸಾ? ಸರ್ ಇವರು ಅಡ್ವೊಕೇಟ್ ಮಲ್ಲಿಕಾರ್ಜುನ್ ಅಂತ ನಮ್ಮ ಟೀಮಿನ ಹಿರಿಯ ಸದಸ್ಯರು, ಒನ್ ಆಫ್ ದ ಹಿರಿಯ ಸದಸ್ಯರು. ಸೊ ಇವರು ಮೈಸೂರಲ್ಲಿ ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡ್ತಾರೆ. ಜೊತೆಗೆ ಮೂಲ ಬಂದು ಕೊಡ್ಲಿಪೇಟೆ. ಸೊ ಕೊಡ್ಲಿಪೇಟೆಯಲ್ಲಿ ಒಂದು 8-10 ಎಕರೆ ಕಾಫಿ ತೋಟ ಇದೆ. ಸೊ ಹಾಗಾಗಿ ವ್ಯವಸಾಯ
ಮತ್ತು ಅಡ್ವೊಕೇಟ್ ಎರಡೂ ಇದು So, ಹಾಗಾಗಿ ನಮಗೆ ಒಂಥರ ಮಾರ್ಗದರ್ಶಕರು ಮತ್ತು ಹಿತೈಷಿಗಳು. ತಗೊಂಡ್ಯಾ ಬೋಂಡ ತಗೊಂಡಿಯೇನು? ತಗೋ ಕೊಡ್ತಾರೆ ತಗೊಂಡ್ಯಾ ತಗೊಂಡ್ರೇನ್ರು? ಹಾಂ ಇವಳಿಗೆ ಕೊಡಿ ಫಸ್ಟು ತಗೊಂಡೇನೆ. ಸ್ವಲ್ಪ ಹತ್ರ ನೋಡಿಯಾ